ಸೊ ಅಮ್ಮನ ಹೆಸರು ಶಂಕರಮ್ಮ ಅಂತ. ಇವ್ರು ಥೆರಪಿಗೆ ಬರ್ತಾ ಇದಾರೆ. ಇವ್ರು ಎಲ್ಲಿಂದ ಥೆರಪಿಗೆ ಬರ್ತಾ ಇದಾರೆ, ಏನೆಲ್ಲ ಪ್ರಾಬ್ಲಮ್ ಇತ್ತು, ಇವಾಗ ಹೆಂಗಿದ್ದಾರೆ ಕೇಳೋಣ. ಇವಾಗ ಹೆಂಗಿದ್ದಾರೆ ಅಂತ ಅವ್ರು ನೋಡುವಾಗ ಗೊತ್ತಾಗುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ ಹಾಡು, ಅವ್ರು ಮಾಡೋ ಡ್ಯಾನ್ಸ್ ನೋಡಿದ್ರೆ ಮುಂಚೆ ಹೆಂಗಿದ್ರು ಬಂದ್ರೆ ಸುಮ್ಮನೆ ಇರ್ತಿದ್ರು, ಈಗ ಆರೋಗ್ಯವಾಗಿದಾರಲ್ವಾ, ಅದಕ್ಕೆ ಏನಾಗಿದ್ದಾರೆ, ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ. ಹಾ, ಕೇಳೋಣ ಎಷ್ಟೆಲ್ಲ ಗುಣ ಆಗಿದ್ದಾರೆ, ಇಷ್ಟು ಎನರ್ಜಿ ಹೆಂಗೆ ಬಂತು ಅಂತ ಹೇಳಿ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಶಂಕರಮ್ಮ ಅಂತ. ಎಲ್ಲಿಂದ ಬರ್ತಿದ್ದೀರಾ? ಶಿವಮೊಗ್ಗ, ಕಾಶಿಪುರ, ಜೇಟ್ಪಟ ಬಡಾವಣೆ, ತುಂಬ ದೂರ. ಕಾಶಿಪುರ ಹೋಗ್ಬಿಟ್ಟಿದ್ದು ನಾನು. ಅಲ್ಲಿಂದ ನಮ್ಮ ಮನೆಯವ್ರು ಬಂದು ಗಾಡೀಲಿ ಬಿಡ್ತಾರೆ, ಗಾಡಿಯಿಂದ ಬಸ್ಸಿಗೆ ಬರ್ತೀನಿ, ಆ ಬಸ್ಸಿನಲ್ಲಿ ಗೌರ್ಮೆಂಟ್ ಬಸ್ಸಿಗೆ ಬರ್ತೀನಿ. ತುಂಬ ದೂರ ಆಗುತ್ತೆ. ಮತ್ತು ಇಲ್ಲಿ ಬಂದಮೇಲೆ ನನಗೆ ತಲೆಯಲ್ಲಿ ಏನೋ ತುಂಬ್ಕೊಂಡಿತ್ತು, ಏನೋ ಒಂಥರ ಏನೋ ತುಂಬ್ಕೊಂಡಂಗೆ ನನಗೆ. ಇಲ್ಲಿಗೆ ಬಂದಮೇಲೆ ತಲೆ ಭಾರ ಕಮ್ಮಿ ಆಗಿದೆ, ಮೈ ಭಾರ ಕಮ್ಮಿ ಆಗಿದೆ, ಕಾಲು ಕೈ ತುಂಬ ನಾವು ಮಂಡಿ ನಂಗೆ ನಡೆಯೋಕ್ಕೆ ಬರ್ತಿರಲಿಲ್ಲ. ನೆನ್ನೆ ತೊಂದರೆ ನನಗೆ ಸುಮಾರು ನಾನು 20 ವರ್ಷದಿಂದನೂ ಮಾನಸಿಕ ಮಾತ್ರ ನುಂಗ್ತಾ ಇದ್ದೀನಮ್ಮ. ಆದರೂ ನೀವು ಖುಷಿಯಿಂದ ಇರಬೇಕು, ನಗಾಡ್ಕೊಂತ ಇರಬೇಕು, ಎಲ್ಲ ಜನಗಳ ಜೊತೆ ಬದುಕಬೇಕು ಅಂತ ಡಾಕ್ಟರ್ ಹೇಳಿದ್ರು ನನಗೆ. ಮುದ್ದಾದ ಮೊಮ್ಮಕ್ಕಳಿದ್ದಾರೆ ಮನೆಗೆ. ನನಗೆ ನೋಡ್ರೆ ನನ್ನ ಮಕ್ಕಳೇ ಎಲ್ಲ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದ್ದಾರೆ. ಅವ್ರ ಹತ್ರನೂ ಟೈಮ್ ಪಾಸ್ ಮಾಡಮ್ಮ. ಇಂಥ ಮಕ್ಳು ಇಟ್ಕೊಂಡು ಯಾಕೆ ನೀವು ಆ ಥರ ಟೆನ್ಷನ್ ತಗೋತೀರಾ, ಯಾಕೆ ಇದು ಮಾಡ್ಕೊತೀರಾ, ಫೀಲಿಂಗ್ ಮಾಡ್ಕೊಬೇಡ್ರಿ ಅಂತ ಹೇಳ್ತಿದ್ರು. ಆದರೂ ನಿನ್ನೆ ಹೋಗಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡು, ಅಮ್ಮ ನಾನು ಈ ಥರ ಇದೇ ಥರ ಇದ್ದಾರೆ ಮೇಡಮ್ ಅವರು. ಆ ಮೇಡಮ್ ಹತ್ರ ಕೇಳಿದೆ, ಅಮ್ಮ ನಾನು ಈ ಥರ ಹೋಗ್ತಾ ಇದ್ದೀನಿ, ಏನು ತೊಂದರೆ ಇಲ್ವ ಅನ್ನಿ. ಏನು ಪ್ರಾಬ್ಲಮ್ ಇಲ್ಲಮ್ಮ, ನೀವು ಮಾತ್ರೆ ನುಂಗಕ್ಕಾದ್ರೆ, ಔಷಧಿ ತಿನ್ನಕ್ಕಾದ್ರೆ ಅಂಥಕ್ಕೆಲ್ಲ ಹೆದರ್ಬೇಕು. ಇದೇನಿಲ್ಲ, ನಿಮ್ಗೆ ಈಟ್ ಕೊಡ್ತಾರೆ, ನಿಮ್ಗೆ ಇದನ್ನೆಲ್ಲ ಇದು ಮಾಡ್ತಾರೆ. ನಿಮ್ಮ ಮೈ ಹಗುರ ಆಗಿದೆ, 3 kg ಇಳ್ದಿದ್ದೀರ, 6 ತಿಂಗಳ ಟೆಸ್ಟ್ ಮಾಡಿದೆ, ಚೆನ್ನಾಗಿದೆ. ಅಲ್ಲೇ ಹೋಗ್ಬೋದಾಗಿತ್ತು, ಇಲ್ಲಿ ದೂರ. ಇಲ್ಲಮ್ಮ, ಹುಟ್ಟು ಬಜಾರ್ ಎಂತರ ಇದಕ್ಕಾಗುತ್ತೆ. ಒಂಥರ ಏನೋ ಒಂಥರ ಕಾಲಲ್ಲಿ ಒಂದನ್ನು ಮಾತಾಡ್ತಾರೆ, ಏನೋ ಒಂಥರ ನಾನು ಅವಾಗ ಬಂದಿದ್ದೆ, ನಾನು ಇವಾಗ ಬಂದಿದ್ದೆ, ಬರುವಲ್ಲಿ ನಿಂತುವಲ್ಲಿ ಅಂತಾರೆ. ಬರೋದಿಲ್ಲ ಜಾಕ್ ಹೋದ್ರೆ ನನಗೆ ಚೆನ್ನಾಗಿ ಅನ್ಸಲ್ಲ ಅಂತಂದು ಅಲ್ಲಿಂದ ಇಲ್ಲಿ ಬರೋದು ಡೈಲಿ ದೂರ ಆಗ್ತಾ ಇದೆ. ನಾವು ನಿಮ್ಗೆ ಹೇಳಿದ್ವಿ ಅಲ್ಲೇ ಹೋಗಿ ಪರವಾಗಿಲ್ಲ. ಹೇಳಿದ್ರಮ್ಮ, ನನಗೆ ಆದ್ರಲ್ಲಿ ಹೋಗಿ ಮನಸ್ಸಿಲ್ಲ. ನಾನು ಏನೋ ಒಂಥರ ಆಗುತ್ತೆ ಅಲ್ಲಿ ಹೋಗ್ಬೇಕು ಅಂತಂದ್ರೆ. ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಥರ ಜನನೂ ಇದ್ದಾರೆ, ಇಲ್ಲ ಅಂತಲ್ಲ. ಯಾರೋ 100ಕ್ಕೆ ಒಳ್ಳೆ ಜನ ಇದ್ದಾರೆ. ಅವ್ರು ಸ್ವಲ್ಪ ಸಿಸ್ಟರ್ಗಳು, ಡಾಕ್ಟ್ರು ಅವರೆಲ್ಲ ಸ್ವಲ್ಪ ಸಿಸ್ಟರ್ಗೆ ಇನ್ನೇನಮ್ಮ, ಏನಮ್ಮ, ನಿಂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ ಅಂತಾರೆ. ಈ ಮೇಡಮ್ ಹಂಗಲ್ಲ. ನಮಗೆ ನಮ್ಮ ಮಕ್ಕಳು ಸಹ ಏನಮ್ಮ ನಿಂದು ಕರೆದ್ರೆ, ಏನಾರು ಒಳ್ಳೆ ಕಟ್ಟಿರ್ಕೋ, ಊಟ ಬೇಕಾದ್ರೆ ಏನಮ್ಮ ನಿಂದು ಅಂತಾರೆ. ಅಮ್ಮರಂಗೆಲ್ಲ ನಮ್ಮ ಬಟ್ಟೆ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚೆ ನೋಡ್ಕೊಂತಿದ್ದಾರೆ. ಅಮ್ಮ ತುಂಬ ಖುಷಿ ಆಗುತ್ತಮ್ಮ. ಹೊಸ್ದಾಗಿ ಬರೋದಿಲ್ಲ, ಏನಿಲ್ಲ ಹೊಸ್ದಾಗಿ ಬರೋದಿಲ್ಲ. ಬನ್ನಿ ಅಮ್ಮ, ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೂ ಕರ್ಕೊಂಡ್ಬನ್ನಿ. ನಮ್ಮ ಅಕ್ಕಪಕ್ಕ ಮನೆಯಾಗಿತ್ತು, ಅಲ್ಲಿ ಇದಾರಲ್ಲ, ಅಲ್ಲಿಗೆ ಹೋಗ್ತಾರೆ. ನಾನು ಅಲ್ಲೆಲ್ಲ ಬರೋಕ್ಕಾಗಲ್ಲಪ್ಪ, ನೀನು ಅಲ್ಲಿ ಉಪ್ಪಿಗೆ ಇಲ್ಲಿ ಬರ್ತೀಯ ಅಂತಾರೆ. ನನಗೆ ಇಲ್ಲೇ ಏನೋ ಒಂಥರ ಫ್ರೀ ಅನ್ನಿಸ್ತಾ ಇದೆ, ನಾನು ಬರ್ತಾ ಇದ್ದೀನಮ್ಮ. ನನಗೆ ಚೆನ್ನಾಗಾಯ್ತು, ಬರೋದಿಲ್ಲ. ಮಂಡಿ ನೋವು ಇದು ಎಲ್ಲ ಇನ್ನೊಂದಕ್ಕೆಲ್ಲ ಬರ್ತಿರ್ಲಿಲ್ಲ. ಇನ್ನೊಂದಕ್ಕೆ ನನಗೆ ಕಾಲು ಎತ್ತಕ್ಕಾಗ್ತಿರಲಿಲ್ಲ. ಅಂತೂ ಪರವಾಗಿಲ್ಲ, ಇದು ಮಡ್ತಿದ್ದೀನಿ ಒಂಚೂರು. ಚೆನ್ನಾಗಿದೆ ಅಮ್ಮ. ಹೌದಮ್ಮ, ಖುಷಿಯಾಗಿದೆ. ಹೌದಮ್ಮ. ಇದೆಲ್ಲ ನಾನು ವಜಾ ಅನ್ಸೋದು, ಎಲ್ಲ ಸ್ವಲ್ಪ ಹಗುರ ಅನ್ಸುತ್ತೆ, ತೊಂದರೆ ಇಲ್ಲ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಮ್ಮ. ನೀವು ಬರ್ರಿ, ಚೆನ್ನಾಗಿ ಬರ್ರಿ, ನಿಮ್ಮ ಅಕ್ಕಪಕ್ಕ ಮನೆ ಕರ್ಕೊಂಬರ್ರಿ, ನೀವು ಬರ್ರಿ. ನನಗೆ ಏನು ಮಾಡ್ತೀರೋ 4 ದಿವಸ ಮುಂಚೆ ಹೇಳಿದ್ರೆ ನಾನು ಇದು ಬೆಡ್ ತಗೊಂಡು ಹೋಗ್ಬಿಡ್ತಾ ಇದ್ದೆ. 4 ದಿವಸ ಮುಂಚೆ ನಾನು ಅಳಿಯ ಮಗ ಮನೆ ಕಟ್ತಾ ಇದ್ದೇನೆ, ಅಮ್ಮನ ಮನೆಗೆ ಏನೂ ಸಹಾಯ ಮಾಡಿಲ್ಲ ಅಂತಾರೆ ಅವರು. ಅಳಿದಿರ